ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. SSP ಬಗ್ಗೆ ನೀವೆಲ್ಲ ಮಾಹಿತಿಗಳನ್ನು ಕೇಳ್ತಾ ಇದ್ರಿ. SSP ನಮಗೆ ಏನು ಅಪ್ಲಿಕೇಶನ್ ಹಾಕಬೇಕು ಅಂತ. ಫಸ್ಟ್ಗೆ ನಾವು ಮೊದಲನೇ ವರ್ಷ ಅಂದರೆ ಈ ವರ್ಷ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಮಾಹಿತಿ ಏನಂತಂದರೆ, ನಿಮ್ಮಗಳಿಗೆ 2023-24 ಅಡ್ಮಿಷನ್ ಆಗಿದೆ. ಆದರೆ ಇವಾಗ ನಿಮಗೆ SSP ಸ್ಕಾಲರ್ಶಿಪ್ ಹಾಕಬೇಕಂತಂದರೆ ಅದನ್ನೇ ಸದ್ಯಕ್ಕೆ ನಿಮಗೆ ಹಾಕಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ, ನಿಮಗೆ ರಿಜಿಸ್ಟರ್ ನಂಬರ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರಿಜಿಸ್ಟ್ರೇಷನ್ ನಂಬರ್ ಬರಬೇಕು ಅಂತಂದರೆ ಅದು ನಿಮಗೆ ಮಾರ್ಚ್ ತಿಂಗಳ ತನಕ ಬರುತ್ತೆ. ಸೊ ಮಾರ್ಚ್ ತಿಂಗಳು ಬಂದ ಮೇಲೆ ಸರ್ ಅಲ್ಲಿ ತನಕ ನಮಗೆ ರಿಜಿಸ್ಟ್ರೇಷನ್ ಮುಗಿದು ಹೋಗಿರುತ್ತಲ್ಲ, ಅಂದರೆ SSP ಸ್ಕಾಲರ್ಶಿಪ್ ಮುಗಿದು ಹೋಗಿರುತ್ತಲ್ಲ, ಏನು ಮಾಡಬೇಕು ಅಂದರೆ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೀವು ನೋಡ್ತಾ ಇದ್ದೀರಿ. ಇವಾಗ ಇಲ್ಲಿ ಹೋಗಿ ಏನು ಮಾಡಬೇಕಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಬರೋ ತನಕನೂ ನೀವು ಹೊಸ ಖಾತೆಯನ್ನು ಸೃಜನೆ ಮಾಡಬೇಕು. ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿ ಇಟ್ಕೋಬೇಕಾಗತ್ತೆ SSPಗೆ. ಸೊ ಈ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ರೆ, ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ಯಾವಾಗ ನಿಮಗೆ SSP ಸ್ಕಾಲರ್ಶಿಪ್ ಬರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಪ್ಯಾರಾಮೆಡಿಕಲ್ ಅಂತ ಬೋರ್ಡಿಂದ ಬರುತ್ತೆ, ಆವಾಗ ನೀವು ಅಪ್ಲಿಕೇಶನನ್ನು ಅಂದರೆ ಒಳಗಡೆ ಹೋಗಿ ಲಾಗಿನ್ ಮಾಡಿ ಅಪ್ಲಿಕೇಶನನ್ನು ಹಾಕ್ಬೋದು. ಅಲ್ಲಿ ತನಕ ಟೈಮ್ ಇರುತ್ತೆ. ಇದು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಈಗ ಪ್ರೆಸೆಂಟ್ SSP ಸ್ಕಾಲರ್ಶಿಪ್ನ ಹಾಕಲಿಕ್ಕೆ ಬರೋದಿಲ್ಲ. ಆಮೇಲೆ 2ನೇ ವರ್ಷದ ಮತ್ತು 3ನೇ ವರ್ಷದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಏನಾಗಿದೆ ಅಂತಂದರೆ 22-23 ಸಾಲಿನ ಸ್ಕಾಲರ್ಶಿಪ್ ಇವಾಗ ಬರ್ತಾ ಇದೆ. ಸೊ ಇವಾಗ ಬರೋದ್ರಿಂದ ಅದು ಕ್ಲಿಯರ್ ಆಗೋ ತನಕ ಅಂದರೆ ನಿಮಗೆ ಜನವರಿ ಅಂದರೆ ಈ ವರ್ಷ 30 ತಾರೀಕು ತನಕ ಅದನ್ನು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕ್ಲಿಯರ್ ಮಾಡಿದ ಮೇಲೆ ನೀವುಗಳು ಅಪ್ಲಿಕೇಶನ್ ಅಂದರೆ 2ನೇ ವರ್ಷ 3ನೇ ವರ್ಷ ರಿಸಲ್ಟ್ ಇವಾಗ ಬಂದ ಮೇಲೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದು ಒಂದು ತಾಂತ್ರಿಕ ದೋಷದಿಂದ ಏನಾಗುತ್ತೆ ಅಂದರೆ ನಿಮಗೆ ಫೆಬ್ರವರಿ ತನಕ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊಡ್ತಾರೆ. ಅಲ್ಲಿ ತನಕ ನೀವೇನು ಮಾಡಬೇಕಂತಂದರೆ ಕ್ರಿಯೇಟ್ ಅಕೌಂಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಈ ಕ್ರಿಯೇಟ್ ಅಕೌಂಟ್ ಮಾಡಿ ಇಟ್ಕೊಂಡ್ಬಿಡಿ. ಯಾವಾಗ ನಿಮಗೆ SSP ಸ್ಕಾಲರ್ಶಿಪ್ ಓಪನ್ ಆಗುತ್ತೆ, ಸದ್ಯಕ್ಕೆ ಯಾವುದು ಓಪನ್ ಇಲ್ಲ 2ನೇ ವರ್ಷ ಮತ್ತು 3ನೇ ವರ್ಷದ ವಿದ್ಯಾರ್ಥಿಗಳಿಗೆ, ಯಾವಾಗ ಓಪನ್ ಆಗುತ್ತೆ ಆವಾಗ ನೀವು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ನೀವು ಲಾಗಿನ್ ಮಾಡಬೇಕು. ಆ ಲಾಗಿನ್ ಐಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ, ನಾನು ಆಲ್ರೆಡಿ ಲಾಗಿನ್ ಮಾಡಿ ಒಂದು ಇಟ್ಕೊಂಡಿದ್ದೀನಿ. ಸೊ ಹೀಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇಲ್ಲಿ ಅಪ್ಲಿಕೇಶನನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಓಕೆ, ಸೊ ನೋಡಿ ಈ ಥರ ಆಲ್ರೆಡಿ ಏನಾಗಿದೆ, ನಾನು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಟ್ಕೊಂಡಿದ್ದೀನಿ. ಮುಂದೆ ಏನಾಗುತ್ತೆ ಅಂದರೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಲಿಕ್ಕೆ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಈ ರೀತಿಯಾಗಿ ನೀವೇನು ಮಾಡ್ಕೋಬೇಕಂದ್ರೆ ಸದ್ಯಕ್ಕೆ ನೀವು ID ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗುತ್ತೆ 2ನೇ ವರ್ಷ 3ನೇ ವರ್ಷದ. ಇನ್ ಕೇಸ್ ಆಫ್ ಹಂಗೆ ಓಪನ್ ಆದರೆ ಡೆಫಿನೆಟಾಗಿ ನಾನು ಏನೇನು ಮಾಡ್ತೀನಿ ವಿಡಿಯೋ ಮುಖಾಂತರ ನಿಮ್ಗೆ ಕೂಡ ತಿಳಿಸ್ತೇನೆ. ಥ್ಯಾಂಕ್ ಯು.